ತೆಂಗಿನ ತೋಟದಲ್ಲಿ ನೇಪಿಯರ್ ಹಾಕೋದು ಇಳುವರಿ ಕಮ್ಮಿ ಆಗುತ್ತದೆ ತೆಂಗಿನದು ಏನಂತ ಅಂತ ಕೇಳ್ತಾರೆ ರೈತರು ಕೆಲವರು. ಆ ರೀತಿ ಯಾವುದೇ ರೀತಿ ಸಮಸ್ಯೆ ಬರಲ್ಲ, ಯಾಕಂದರೆ ನಮ್ಮ ತೋಟದಲ್ಲಿ ಈಗ ಈ ತೋಟದಲ್ಲಿ 3 ತೆಂಗಿನ ಗಿಡ ಅಷ್ಟೇ ಇರೋದು. ನೋಡಿ ಯಾವ ರೀತಿ ಗೊನೆ ಹೊಡೆದಿದೆ. ಸೊ ತೆಂಗಿನ ತೋಟದಲ್ಲಿ ನೇಪಿಯರ್ ಹಾಕೋದು ಯಾವುದೇ ರೀತಿಯ ಸಮಸ್ಯೆ ಬರಲ್ಲ. ಅಡಿಕೆ ತೋಟದಲ್ಲೂ ಕೂಡ ಹಾಗಂತ ಯಾವುದೇ ರೀತಿ ಇಳುವರಿ ಕೂಡ ಕಮ್ಮಿ ಆಗಲ್ಲ. ನೋಡಿ ತುಂಬ ಜನ ರೈತರು ತೆಂಗಿನ ತೋಟದಲ್ಲಿ ಏನೂ ಹಾಕಕ್ಕೆ ಇಷ್ಟಪಡಲ್ಲ. ನೋಡಿ ಯಾವ ರೀತಿ ಗೊನೆಗಳು ಹೊಡೆದಿದೆ ಅಂತ. ಸೊ ತೆಂಗಿನ ತೋಟದಲ್ಲಿ ನೇಪಿಯರ್ ಹಾಕೋದು ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ ಸ್ನೇಹಿತರೆ, ಯಾಕಂದರೆ ಸರ್ಟಿಫೈಡ್ ಎಲ್ಲ ರೀತಿ ಚೆಕ್ ಮಾಡಿ ತದನಂತರ ನಾವು ರೈತರಿಗೆ ಇನ್ಫಾರ್ಮ್ ಮಾಡ್ತೀವಿ. ನೋಡಿ ತೆಂಗಿನ ಗಿಡ ಆಲ್ರೆಡಿ ಈಗ ಇಟ್ಟಿದ್ದೀವಿ, ಮತ್ತು ಅಡಿಕೆ ತೋಟನ ಬೀಡ್ ಮಾಡಿದ್ವಿ. ಇದೇ ನೇಪಿಯರಲ್ಲಿ ಮಳೆ ಬಂದು ಫುಲ್ಲು ನೀರು ನಿಂತಿದೆ. ಆದರೂ ನಮ್ಮ ಅಡಿಕೆ ಸ್ವಲ್ಪ ಹಳದಿ ಬಣ್ಣ ಆಗಿದೆ, ಬಟ್ ನೇಪಿಯರ್ ಯಾವುದೇ ಕಾರಣಕ್ಕೂ ಹಳದಿ ಬಣ್ಣ ತಿರುಗಿಲ್ಲ, ಹಚ್ಚ ಹಸಿರಾಗಿ ಕಂಗೊಳಿಸ್ತಾ ಇದೆ. ನೋಡಿ ಇದೆಲ್ಲ ರೆಡ್ಡು, ಸೂಪರು, ತೈವಾನು, DH ಎಲ್ಲ ವೆರೈಟಿ ಕಡ್ಡಿಗಳು ಕೂಡ ನಮ್ಮ ಹತ್ರ ನೋಡಿ ಯಾವ ರೀತಿ ಬೆಳೆದಿದೆ ಎಲ್ಲ ಕಡೆ. ಟೋಟಲ್ ಒಂದು 8 ಇಂದ 10 ಎಕರೆಗಿದೆ. ಥ್ಯಾಂಕ್ ಯು ಸ್ನೇಹಿತರೆ.